ಉಳಿದಂತೆ ಹೇಳಬೇಕು ಅಂದರೆ ನೋಡಿ, ಜಗತ್ತಿನಲ್ಲಿ ಹೇಗೆಲ್ಲ ಏನೆಲ್ಲ ಏರುಪೇರುಗಳು, ಪ್ರಕೃತಿಯ ವಿಕೋಪಗಳು, ಅದರೊಟ್ಟಿಗೆ ಮನುಷ್ಯನ ಮನಸ್ಸುಗಳ ಬದಲಾವಣೆಗಳು ಆಗ್ತಾಯಿದೆ. ಹಾಗೇ ಕೂಡ ವಸ್ತು ವಿಷಯಕ್ಕೆ ಬಂದರೆ ಸ್ಥಿರಾಸ್ತಿ ಚರಾಸ್ತಿ ಅನ್ನೋ ವಿಚಾರಕ್ಕೆ ಬಂದರೆ ಬಂಗಾರ. ಬಂಗಾರ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ನಮ್ಮ ವಾಹಿನಿ ಹೆಸರೇ ಸುವರ್ಣ ಅಂತ. ಹಾಗಾಗಿ ಸುವರ್ಣ ಅಂದರೆ ಬಂಗಾರ. ಬಂಗಾರದ ಒಂದು ಬೆಲೆ ಗಗನಕ್ಕೇರಿದೆ ಅಲ್ಲ, ನಮ್ಮ ನೆತ್ತಿಗೇರಿಬಿಟ್ಟಿದೆ ಅದು. ಹಾಗಾಗಿ ಅದೊಂದು ವಿಚಾರ. ಬೆಳ್ಳಿಯ ಒಂದು ಅದು ಕೂಡ ಒಂದು ಬೆಲೆ ನೆತ್ತಿಗೇರಿದೆ ಅಂದರೆ ಗಗನಕ್ಕೇರಿದೆ ಅಂತ ಅರ್ಥ. ಹಾಗಾಗಿ ನಾವೆಲ್ಲ ಏನೇ ಮಾಡಿದರೂ ದುಡಿದ್ರೂ ಕೂಡ ಹೊಟ್ಟೆಪಾಡಿಗೆ ಅನ್ನೋ ಒಂದು ವಿಷಯ, ಹಾಗೆ ಕೂಡಿ ಇಡುವಿಕೆಗೆ ಅಂತನೂ ಒಂದು ವಿಷಯ, ಮತ್ತು ಮಕ್ಕಳು ಮರಿಗೆ ಆಗಬೇಕು ಅನ್ನೋದು ಒಂದು ವಿಷಯ, ಹಾಗೆ ದಾನ ಧರ್ಮಗಳು ಆಗಬೇಕನ್ನೋದು ಇನ್ನೊಂದು ವಿಷಯ. ಈ ಒಟ್ಟಾರೆ ವಿಷಯಗಳಲ್ಲಿ ಏನಂದರೆ ನಮಗೇನು ಚರಾಸ್ತಿ ಸ್ಥಿರಾಸ್ತಿ ಅಂತಿದೆ ಅದನ್ನೆಲ್ಲ ಸಂಪೂರ್ಣವಾಗಿ ಕಾಪಿಟ್ಕೊಂಡ್ರೆ ಒಳ್ಳೆಯದು. ನಾನೊಬ್ಬ ಕಲಾವಿದನಾಗಿ ಹೇಳ್ತಾ ಇದ್ದೀನಿ. ಹಾಗಾಗಿ ನೀವು ನಮ್ಮ ಧಾರಾವಾಹಿನ ನೋಡ್ತಿದ್ರಿ, ನಮಗೆ ಸಹಕಾರ ಕೊಡ್ತಿದ್ರಿ, ಹೀಗೆ ಕೊಡ್ತೀರಿ ಅಂತ ಹೇಳ್ತಾ ತಮಗೆಲ್ಲ ಅಭಿನಂದನೆಗಳನ್ನ ಹೇಳ್ತಾ ಇದ್ದೀನಿ. ಯಾಕಂದರೆ ನೀವು ವೀಕ್ಷಕ ಮಹಾಪ್ರಭುಗಳು. ಹಾಗಾಗಿ ನಿಮಗೆ ಶುಭವಾಗಲಿ ಅಂತ ಹಾರೈಸ್ತೇನೆ. ಇಂತಿ ನಿಮ್ಮ ಪ್ರೀತಿಯ ಪ್ರವೀಣ್ ರಬಕವಿ.